ಭಾಷೆ ನುಡಿಗೋಸ್ಕರ ನಿರಂತರ 14 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ತಾಲೂಕಿನ ಮನೆಯಲ್ಲಿ ಮನೆ ಮಾತಾಗಿರುವಂಥದ್ದು ನಿಜಕ್ಕೂ ನಾವು ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮಗೆ ಅನ್ಯ ರಾಜ್ಯದವರ ಹಾವಳಿ ಜಾಸ್ತಿ ಆಗಿದೆ. ಏನು ಕರ್ನಾಟಕ ಸರ್ಕಾರ 60% ಕನ್ನಡ ಭಾಷೆಗೆ ಆದೇಶ ನೀಡಿದೆ, ಮುಖ್ಯತ್ವ ಕೊಟ್ಟಿದೆ. ಆದರೆ ಇಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬರೀ ಆಂಗ್ಲ ಭಾಷೆಗಳದ್ದೇ ಅಟ್ಟಹಾಸ ಜಾಸ್ತಿ ಆಗಿದೆ. ಅದಕ್ಕೆ ಕಡಿವಾಣ ನಾವು ಕೂಡ ಹಾಕಿದ್ದೇವೆ. ಇನ್ನೂ ಹಲವು ಬದಲಾವಣೆ ಆಗಬೇಕು. ಏನು ನಮ್ಮ ನೆರೆ ರಾಜ್ಯದವರು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಯಾವುದೇ ಒಂದು ಪ್ರಮುಖವಾದ ಒಂದು ಸ್ಥಳಗಳೆಲ್ಲ ಅವರೇ ಕೂತಿದ್ದಾರೆ ಇವತ್ತು. ಅದಕ್ಕೆ ಕಾರಣ ನಮ್ಮ ಗುಂಡ್ಲುಪೇಟೆ ಇರತಕ್ಕಂಥ ಕೆಲ ದಲ್ಲಾಳಿಗಳು. ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಇನ್ನು 10 ವರ್ಷ 20 ವರ್ಷದಲ್ಲಿ ಬರೀ ಅವರೇ ಇರ್ತಾರೆ, ಕನ್ನಡಿಗರು ಮರೆಯಾಗುವಂಥದ್ದು ದುರದೃಷ್ಟಕರವಾದ ಸಂಗತಿಯಾಗಿದೆ. ಇದು ಆಗಬಾರ್ದು. ನಮ್ಮ ಕನ್ನಡಿಗರು ಒಗ್ಗಟ್ಟಾಗಬೇಕು. ಯಾವುದೇ ಒಂದು ಹೋರಾಟಗಳನ್ನು ಮಾಡುವಾಗ ನಮ್ಮ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಮನಸ್ಥಿತಿ ಏನಾಗಿದೆ ಅಂದರೆ ಏನವರು ಸುಮ್ಮನೆ ಕಿರ್ಚಾಡ್ತಾರ ಅನ್ನೋ ಭಾವನೆಗಳು ಮುಂದೆ ಯಾರು ಬರ್ತಾ ಇಲ್ಲ. ಇದು ಯಾವುದೇ ಸಂಘಟನೆ ಆಗಿರ್ಬೋದು, ಕರ್ನಾಟಕ ಕಾವಲು ಪಡೆ ಮಾತ್ರ ಅಂತಲ್ಲ, ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುವಾಗ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕಾಗಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೇವೆ. ಹಾಗೇನೆ ಇನ್ನು ಹಲವು ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾನೆ ಇದ್ರು 14 ವರ್ಷದಿಂದ ಎಲ್ಲರೂ ನೋಡ್ತಾ ಇರ್ತದ್ದು. ಇಷ್ಟು ಹೇಳ್ತಾ ಈಗ ಹಲವಾರು ಕನ್ನಡದ ವಿಚಾರವಾಗಿ ಗಣ್ಯಾತಿ ಗಣ್ಯರು ಎಲ್ಲ ಹಲವಾರು ವಿಚಾರಗಳು ಹೇಳಿದ್ದಾರೆ. ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ನುಡಿಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.